ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ಖುಷಿಯಿಂದ ಮಕ್ಕಳಿಗೆ ಊಟ ಮಾಡಿಸಿ ಹಾಲ್ ಕೊಟ್ಟು ಸಾಯಿನಾಥನ ಮುಂದೆ ತನಗಿರೋ ಕ್ಯಾನ್ಸರ್ ವಿಚಾರನ ರಾಘವ್ಗೆ ತಿಳಿಸೋಕೆ ಧೈರ್ಯ ಕೊಡು ಅಂತ ಬೇಡ್ಕೋತಾ ಇದ್ದಾಳೆ ಲಕ್ಷ್ಮಿ. ರಾಹುಲ್ ತನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಶ್ವೇತಾಗೆ ಧಮ್ಕಿ ಹಾಕಿದಾನೆ. ಲಕ್ಷ್ಮಿ ತಾನಿಲ್ದೆ ಹೋದ್ರೂ ಮನೆಯಲ್ಲಿ ಎಲ್ರೂ ತಮ್ ಕೆಲ್ಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾಳೆ. ಮುಂದೆ ಡಾಕ್ಟರ್, ಎಲ್ಲ ಟೆಸ್ಟ್ ಮುಗೀತಲ್ವಾ? ರಿಪೋರ್ಟ್ ಯಾವಾಗ ಬರುತ್ತೆ? ಈಗ ತೊಗೊಂಡಿರೋ ಬ್ಲಡ್ ಸ್ಯಾಂಪಲ್ಸ್ನ ನಾವು ಮುಂಬೈಗೆ ಕಳಿಸಿ ಸ್ಪೆಷಲ್ ಡಯಾಗ್ನೈಸ್ ಮಾಡಿಸ್ತೀವಿ. ಅಲ್ಲಿಂದ ರಿಪೋರ್ಟ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಕರೆಕ್ಟಾಗಿರುತ್ತೆ. ರಿಪೋರ್ಟ್ ನೋಡಿಕೊಂಡು ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಸರಿ ಡಾಕ್ಟ್ರೆ. ನಿಧಾನ ನಿಧಾನ, ಕೊಡಿ ಕೊಡಿ, ಮೊದಲು ನೀರು ಕೊಡಿ. ನಿಮ್ಮ ಯಜಮಾನ್ರನ್ನ ಏನಾದ್ರು ಕರ್ಕೊಂಡ್ಬಂದಿದ್ದೀರಾ? ಇಲ್ಲ ಡಾಕ್ಟರ್, ಅವ್ರ ಮುಂದೆ ಈ ವಿಷಯ ಹೇಳಕ್ಕೆ ನನ್ನ ನಾಲ್ಗೆನೆ ಹೊರಡ್ತಾ ಇಲ್ಲ. ನೋಡಿಮ್ಮ, ಸಾಮಾನ್ಯವಾಗಿ ಇಂಥ ಪರಿಸ್ಥಿತಿಯಲ್ಲಿ ನಾವು ಪೇಷಂಟ್ಗಳಿಂದ ವಿಚಾರ ಮುಚ್ಚಿಟ್ಟು ಅವ್ರ ಕಡೆಯವ್ರಿಗೆ ವಿಷಯ ತಿಳಿಸ್ತೀವಿ. ಯಾಕೆಂದರೆ ಪೇಷಂಟು ಮಾನಸಿಕವಾಗಿ ಕೂಗ್ಬಿಟ್ರೆ ಟ್ರೀಟ್ಮೆಂಟ್ಗೆ ತುಂಬ ಕಷ್ಟ ಆಗುತ್ತೆ ಅಂತ. ಅದೇ ಅವ್ರ ಮನೆಯವ್ರಿಗೆ ತಿಳಿಸಿದ್ರೆ ಪೇಷಂಟ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋತಾರೆ, ಪೇಷಂಟ್ಗೆ ಬೆಂಬಲವಾಗಿ ನಿಲ್ತಾರೆ. ಎಕ್ಸಾಂಪಲ್ ಶ್ವೇತಾ ಇದ್ದಾರಲ್ಲ, ಅವ್ರ ತಾಯಿ ಯಶೋದಮ್ಮ, ನಿಮಗೂ ಗೊತ್ತಿರ್ಬೋದು. ಅವ್ರು ಇಲ್ಲೇ ಟ್ರೀಟ್ಮೆಂಟಿಗೆ ಬರ್ತಾರೆ. ಅವ್ರಿಗೆ ಕ್ಯಾನ್ಸರು 4ನೇ ಸ್ಟೇಜಲ್ಲಿದೆ. ಅವ್ರು ಬದುಕೋ ಚಾನ್ಸೇ ಇರಲಿಲ್ಲ. ಹೆಚ್ಚು ಅಂದರೆ ಕೆಲವು ವಾರ ಅಂದ್ಕೊಂಡಿದ್ವಿ. ನಾವು ಅಂದ್ಕೊಂಡಿದ್ದಕ್ಕಿಂತ ಎಷ್ಟೋ ದಿನ ಹೆಚ್ಚಿಗೆನೇ ಬದುಕಿದ್ದಾರೆ. ನೋಡಿ, ಮುಂದಿನ ಬುಧವಾರ ನಿಮ್ಮ ರಿಪೋರ್ಟ್ ಬರುತ್ತೆ. ಆಮೇಲೆ ಟ್ರೀಟ್ಮೆಂಟ್ ಶುರು ಆಗುತ್ತೆ. ಆ ಟ್ರೀಟ್ಮೆಂಟು ಸಣ್ಣ ಪ್ರೋಸೆಸ್ ಅಲ್ಲ, ಜೊತೆಗೆ ಯಾರಾದರೂ ಇರಲೇಬೇಕು. ಆಗ್ಲಾದರೂ ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಬರಲೇಬೇಕಾಗತ್ತೆ. ಸರಿ ಡಾಕ್ಟರ್. ಸಾಯಿನಾಥ, ನೀನೇ ನನಗೆ ದಿಕ್ಕು. ಅವರಿಗೆ ನನ್ನ ಪರಿಸ್ಥಿತಿ ಬಗ್ಗೆ ಹೇಳಕ್ಕಂತೂ ನನ್ನಿಂದ ಸಾಧ್ಯ ಇಲ್ಲ. ಟ್ರೀಟ್ಮೆಂಟ್ ಬೇಡ ಅಂದರೆ ಎಲ್ಲಿ ಕಾಯಿಲೆ ಹೆಚ್ಚಾಗಿ ಎಲ್ಲರಿಗೂ ಈ ವಿಷಯ ಗೊತ್ತಾಗ್ಬಿಡುತ್ತೆ ಅನ್ನೋ ಭಯ. ನಾನು ಇಲ್ದಿದ್ರು ಎಲ್ಲರೂ ಸಂತೋಷವಾಗಿರಬೇಕು, ಹಾಗೆ ಅವ್ರನ್ನೆಲ್ಲ ನಾನು ತಯಾರು ಮಾಡಬೇಕು. ಇದನ್ನೆಲ್ಲ ಮಾಡೋಕೆ ನನಗೆ ಶಕ್ತಿ ಕೊಡು. ಮೇಡಮ್, ಹಲೋ ಮೇಡಮ್, 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 ಆವಾಗ್ಲಿಂದ ಕರೀತಾನೆ ಇದ್ದೀನಿ, ಕೇಳಿಸ್ತಿರೋ ಥರ ಬರ್ತಾ ಇದ್ದೀರಾ? ಕ್ಷಮಿಸಿ, ಏನೋ ಯೋಚನೆಯಲ್ಲಿದ್ದೆ. ಮೊಬೈಲ್ ಸಿಕ್ತಾ? ಮೊಬೈಲಾ? ಹಾಂ, ನೀವು ಲಾಸ್ಟ್ ಟೈಮ್ ಬಂದಾಗ ಕಳ್ಕೊಂಡಿದ್ರಂತಲ್ಲ. ನಾನಾ? ನೀವು ಮಿಸ್ಸಸ್ ರಾಘವ್ ತಾನೆ? ಹೌದು. ನೀವು ಮೊಬೈಲ್ ಕಳ್ಕೊಂಡಿದ್ದೀರಾ ಅಂತ ನಿಮ್ಮ ಅಣ್ಣ ಹುಡ್ಕೊಂಡು ಬಂದಿದ್ರು. ಅವ್ರಿಗೆ ಹೆಲ್ಪ್ ಮಾಡಿದೆ, ಬಟ್ ಸಿಗ್ಲಿಲ್ಲ. ನಿಮ್ಮ ಮೊಬೈಲ್ ಸಿಕ್ತಾ? ಅಣ್ಣನಾ? ಹ್ಞೂ ಮೇಡಮ್. ಅಲ್ಲದೆ ನಿಮ್ಗಿರೋ ಕಾಯಿಲೆ ಬಗ್ಗೆನೂ ಕೇಳಿದೆ, ಗೊತ್ತು. ಚೆನ್ನಾಗಿ ನೋಡ್ಕೊಳ್ತೀವಿ ಅಂತಲೂ ಹೇಳಿದರು. ಟ್ರೀಟ್ಮೆಂಟ್ಗೆ ಟೈಮಾಗಿ ಕರ್ಕೊಂಬರ್ತೀನಿ ಅಂತಲೂ ಹೇಳಿದರು. ಮೊಬೈಲ್ ಕಾರಲ್ಲೇ ಬಿಟ್ಟಿದೆ. ಥ್ಯಾಂಕ್ ಯು. ಅಣ್ಣನ? ಯಾರಿದು? ಯಾರಿಗೆ ಗೊತ್ತಾಗಿರ್ಬೋದು ನನ್ನ ಕಾಯಿಲೆ ವಿಷಯ? ಹೌದು ಸರ್, ಅವನು ರಸ್ತೆಯಲ್ಲಿ ನಮ್ಮ ಗಾಡಿನ ಅಡ್ಡ ಹಾಕಿ ಗಲಾಟೆ ಮಾಡ್ದ. ಅದು ಅಲ್ಲದೆ ಕಂಪ್ಲೇಂಟ್ ಕೊಟ್ಟು ಹುಡುಗಿನೂ ಜೊತೆಲಿ ಕರ್ಕೊಂಡು ಬಂದಿದ್ದ. ಅವನೊಳಗೆ ಮತ್ತೆ ಮೋಸ ಮಾಡ್ತಿದ್ದಾನೆ. ಅವನು ಇಷ್ಟಕ್ಕೆ ಸುಮ್ಮನಿರಲ್ಲ, ಯಾವುದಕ್ಕೂ ಅವನ ಮೇಲೆ ಒಂದು ಕಣ್ಣಿಟ್ಟಿರಿ ಸರ್. ಹಾಗೆ ನಿನ್ನೂ ಆ ರಾಘವನು ಬಿಡಲ್ಲ ಅಂತ ಜೋರಾಗಿ ಕೂಗಾಡ್ತಿದ್ದ. ನಾನಲ್ಲದೆ ಬೇರೆ ಯಾರಾದರೂ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಇಲ್ಲ ಮೇಡಮ್, ವಿಚಾರಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ.
ನಮಸ್ತೆ. ನೀವು? ನನ್ನ ಹೆಸರು ಲಕ್ಷ್ಮಿ. ಗೊತ್ತಾಗ್ಲಿಲ್ವಾ? ಅದೇ ಹಾಸ್ಪಿಟಲ್. ಹಾಸ್ಪಿಟ್ಲಾ? ಹಾಂ ಹಾಂ, ಗೊತ್ತಾಯ್ತು. ಹೇಳಿ, ಏನು ಬಂದಿರೋದು? ಅಮ್ಮನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಮ್ಮನ? ಓ ಲಕ್ಷ್ಮಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೇನಮ್ಮ. ಏನಮ್ಮ ಶ್ವೇತಾ, ನೀನು ಮನೆಗೆ ಬಂದವ್ರನ್ನ ಹೊರಗಡೆನೆ ನಿಲ್ಲಿಸ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದೆಯಲ್ಲ. ಬಾ ಅಮ್ಮ ಲಕ್ಷ್ಮಿ, ಬಾ ಒಳಗೆ. ಕುತ್ಕೊಂಬ. ಇವತ್ತು ಆಸ್ಪತ್ರೆಗೆ ಹೋಗಿದ್ದೆ. ಬರುವಾಗ ನಿಮ್ಗೆ ನೆನಪಾಯ್ತು, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಗೇನು ತೊಂದರೆ ಇಲ್ಲ ತಾನೆ? ಅಯ್ಯೋ ಹಾಗೇನಿಲ್ಲಮ್ಮ, ಆಸ್ಪತ್ರೆಯಲ್ಲಿ ಒಂದ್ಸಲ ಸಿಕ್ ಮಾತಾಡಿದ್ವಿ, ಅದನ್ನು ನೆನಪಲ್ಲಿ ಇಟ್ಕೊಂಡು ಬಂದಿದ್ಯಾ. ನಂಗೆ ತುಂಬ ಸಂತೋಷ ಆಯ್ತಮ್ಮ. ಇದು ತುಂಬ ದೊಡ್ಡ ಗುಣನಮ್ಮ. ಇಂಥ ದೊಡ್ಡ ಗುಣ ಇರೋರು ಎಲ್ಲಿ ಸಿಗ್ತಾರೆ ಹೇಳು? ಬೇರೆಯವರಾಗಿದ್ರೆ ಇಷ್ಟೊತ್ತಿಗೆ ಮರ್ತೇ ಬಿಡೋರು. ಅಮ್ಮ ಹೇಗಿದ್ದೀರಾ? ಅದನ್ನೆಲ್ಲ ಆಮೇಲೆ ಮಾತಾಡೋಣ ಇರು. ಕಾಫಿ ಮಾಡ್ಕೊಂಡು ಬರ್ತೀನಿ. ನಿಂಗೆ ಗೊತ್ತಾ, ನಾನು ಕಾಫಿ ಸೂಪರಾಗಿ ಮಾಡ್ತೀನಿ. ನಮ್ಮ ಶ್ವೇತನ್ ಫ್ರೆಂಡ್ಸ್ ಕೂಡ ಅವ್ರು ನೋಡೋ ನೆಪದಲ್ಲಿ ನಾನು ಮಾಡಿರೋ ಕಾಫಿ ಕುಡಿಯೋಕ್ಕೆ ಬರ್ತಾರೆ. ಕಾಫಿ ತರ್ತೀನಿ ಇರು. ಹಲೋ, ಈಗ ಯಾವ ಕಾರಣಕ್ಕೆ ನಮ್ಮ ಅಮ್ಮನ ನೋಡಕ್ ಬಂದಿದ್ದೀರಾ? ಕಾರಣ ಅಂತ ಏನೂ ಇಲ್ಲ, ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನಿದ್ ಕೈನಲ್ಲಿ ಕವರ್? ಪೇಷಂಟ್ನ ನೋಡಕ್ ಬಂದ್ರಾ? ಹಾಗಲ್ಲ, ದೊಡ್ಡವ್ರನ್ನ ನೋಡೋಕೆ ಬರುವಾಗ, ಅದರಲ್ಲೂ ನಿಮ್ಮ ಮನೆಗೆ ಮೊದಲನೇ ಸಾರಿ ಬರ್ತಾ ಇದ್ದೀನಿ, ಖಾಲಿ ಕೈಲೇ ಬರೋದು ಅಷ್ಟು ಚೆನ್ನಾಗಿರಲ್ಲ ಅಂತ. ಎರಡೂ ಒಂದೇ. ಈಗ ನಮ್ಮ ಅಮ್ಮನ ನೋಡಿ ಏನು ಹೇಳ್ತೀರಾ? ಆರೋಗ್ಯ ಹೇಗಿದೆ? ಮೆಡಿಸನ್ ಎಲ್ಲ ಸರಿಯಾಗಿ ತಗೊಳ್ತಾ ಇದ್ದೀರಾ? ಡಾಕ್ಟ್ರ್ ಏನು ಹೇಳಿದ್ರು? ಟ್ರೀಟ್ಮೆಂಟ್ ಶುರು ಆಯ್ತಾ? ಮತ್ತೇನಾದರೂ ಪ್ರಾಬ್ಲಮ್ ಇದೆಯಾ? ಇದೇ ತಾನೇ ನೀವು ಕೇಳೋದು. ನೋಡಿ, ನಾನು ಅಮ್ಮಂಗೆ ಸ್ವಲ್ಪವಾಗಿ ತಾನು ರೋಗಿ ಅನ್ನೋ ಕೊರಗನ್ನ ಮರೆಸ್ತಾ ಇದ್ದೀನಿ. ಅವಳು ದುಃಖದ ಭಾರನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೀವುಗಳು ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ನೀನೊಬ್ಳು ಕ್ಯಾನ್ಸರ್ ಪೇಷಂಟ್ ಅನ್ನೋದನ್ನ ನೆನಪಿಸ್ತಾ ಅವಳಿಗೆ ದುಃಖ ಕೊಡ್ತಾ ಇದ್ದೀರಾ. ಅವ್ರ ಸಂಕಟ, ವೇದನೆ, ಇವೆಲ್ಲ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಅಷ್ಟೇ. ಹಲೋ ಮೇಡಮ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿಮಗೆ ಹರ್ಟ್ ಆಗ್ಬೇಕಂತ ನಾನು ಹೀಗೆ ಹೇಳಿಲ್ಲ. ನಮ್ಮಮ್ಮ ವಯಸ್ಸಾದವರು, ಜೊತೆಗೆ ಕ್ಯಾನ್ಸರ್ ಬೇರೆ. ಅವ್ರನ್ನ ನಾನು ಮಗು ಥರ ನೋಡ್ಕೊಳ್ತಾ ಇದ್ದೀನಿ. ಅವ್ರ ಮುಖ ಒಂದು ಕ್ಷಣ ಬಾಡಿದ್ರು ನನ್ನ ಕೈಯಿಂದ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಹೇಳಿದೆ, ಅರ್ಥ ಮಾಡ್ಕೊಳ್ಳಿ. ನನಗೆ ನಿಮ್ಮ ಮಾತು ಅರ್ಥ ಆಗುತ್ತೆ. ಸಾವನ್ನ ಸೆರಗಿನಲ್ಲಿ ಮುಚ್ಚಿಟ್ಕೊಂಡು ತಿರುಗೋದು ಎಂಥ ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಮ್ಮನ ಜೊತೆ ಮಾತಾಡಬೇಕು ಅಂತ ತುಂಬ ಅನಿಸ್ತಾ ಇತ್ತು. ಅವ್ರ ಜೊತೆ ಮಾತಾಡಿದರೆ ಮನಸ್ಸಿಗೇನೋ ಸಮಾಧಾನ ಸಿಗ್ಬೋದು ಅಂತ ಬಂದೆ. ಯಾಕಂದರೆ ನನಗೂ ಕ್ಯಾನ್ಸರ್ ಇದೆ. ಏನು ಹೇಳ್ತಿದ್ದೀರಾ? ಹೌದು ಶ್ವೇತಾ ಅವರೇ, ನಾನು ಕ್ಯಾನ್ಸರ್ ಪೇಷಂಟ್. ಇತ್ತೀಚೆಗಷ್ಟೇ ಗೊತ್ತಾಯಿತು. ಅಮ್ಮ ಎಲ್ಲ ಸಂಕಟನೂ ಮರೆತು ಎಷ್ಟು ನಗ್ನಗ್ತಾ ಇರ್ತಾರೆ. ಇವ್ರ ಜೊತೆ ಮಾತಾಡಿದರೆ ನನ್ನ ಮನಸ್ಸಿಗೂ ಸಮಾಧಾನ, ಧೈರ್ಯ ಸಿಗುತ್ತೆ ಅಂತ ಇವ್ರ ಜೊತೆ ಮಾತಾಡೋಕ್ಕೆ ಬಂದೆ. ನಿಮಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ನಮ್ಮಮ್ಮಂಗೆ ಗೊತ್ತಾ? ಹೇಳಲ್ಲ. ಪ್ಲೀಸ್ ನಮ್ಮಮ್ಮಂಗೆ ಹೇಳಬೇಡಿ. ಆಮೇಲೆ ನಿಮಗೂ ಕ್ಯಾನ್ಸರ್ ಇದೆ ಅಂತ ಮನಸ್ಸಿಗೆ ಹಚ್ಕೊಂಡು ಇನ್ನೂ ಇಡೀ ಕೊರಗ್ತಾರೆ. ಹೇಳಲ್ಲ. ನಮ್ಮ ಮನೆಯವ್ರಿಗೆ ಇನ್ನೂ ಈ ವಿಷಯ ಹೇಳಿಲ್ಲ. ಅದೇನೋ ನಿಮ್ಮನ್ನು ನೋಡಿದರೆ ಹೇಳಬೇಕು ಅಂತ ಅನ್ನಿಸ್ತು. ನಮ್ಮ ಮನೆಯವ್ರಿಗೆ ಇನ್ನೂ ನಾನು ಹೇಳಿಲ್ಲ. ಏನು, ಇನ್ನೂ ನಿಮ್ಮ ಯಜಮಾನ್ರಿಗೆ ವಿಷಯ ಹೇಳಿಲ್ವಾ? ಯಾಕೆ? ಏನೇ ಹೇಳಿ ಶ್ವೇತಾ ಅವರೇ, ನಿಮ್ಮ ರಿಪೋರ್ಟರ್ ಕೆಲಸ ತುಂಬ ಕಷ್ಟದ್ದಲ್ವಾ? ಮಳೆ ಬಿಸಿಲು ಒಂದೇ ತಿರುಗಬೇಕು, ರೌಡಿಯಿಂದ ರಾಜಕಾರಣಿವರೆಗೂ ಮಾತಾಡಿಸ್ಬೇಕು. ತುಂಬ ಕಷ್ಟ ಅಲ್ವಾ? ಹೂನಮ್ಮ ಲಕ್ಷ್ಮಿ,
ಹೊತ್ತು ಗೊತ್ತು ಒಂದೂ ಇಲ್ಲ ಇವಳಿಗೆ. ಯಾವಾಗಲೂ ಕೆಲಸ ಆಫೀಸು ಅಂತಿರ್ತಾಳೆ. ತಗೊಮ್ಮ, ಇವಳಿಗೊಂದು ಮದುವೆ ಮಾಡಿದ್ರೆ ಈ ಹಾರಾಟ ಎಲ್ಲ ಕಡಿಮೆ ಆಗ್ಬೋದು. ಅಮ್ಮ ಯಾವಾಗ್ಲೂ ಮದ್ವೆ ಮದ್ವೆ ಅಂತಿರ್ಬೇಡ. ಅಮ್ಮ, ನೀವಿನ್ನೂ ಹುಡುಗನ್ ಹುಡ್ಕೋ ಕಾಲದಲ್ಲಿದ್ದೀರಾ. ಶ್ವೇತಾ ಅವ್ರಿಗೆ ಹೇಳಿ, ಅವರೇ ಹುಡ್ಕೋತಾರೆ. ನೀವು ಹುಡುಗನ್ ಹುಡ್ಕೋಕ್ ಹೋದ್ರೆ ಆಗೋ ಪಜಿತಿ ಒಂದೆರಡಲ್ಲ. ಯಾಕಮ್ಮ? ಯಾಕಂದ್ರೆ ನನ್ನ ಫ್ರೆಂಡನ್ನ ಒಬ್ರು ನೋಡೋಕ್ ಬಂದಿದ್ರು. ಅವರು ಎಂಜಿನಿಯರು. ಅಯ್ಯೋ ರಾಮ, ಎಂಜಲ್ ನೀರಾ? ಅಲ್ಲ ಅಮ್ಮ, ನನ್ನ ಫ್ರೆಂಡ್ಗೆ ಒಬ್ರು ಹಳೆ ಕಾಲದ ಅಜ್ಜಿ ಇದ್ರು. ಅವರು ಇಂಜಿನಿಯರ್ನ ಎಂಜಿನಿಯರ್ ಅಂತಿದ್ರು. ವಿಷಯ ಅಷ್ಟೇ ಅಲ್ಲಮ್ಮ, ಮುಂದೆ ಕೇಳಿ. ಹುಡುಗಿನ ನೋಡೋ ಶಾಸ್ತ್ರನೂ ಆಯ್ತು. ಹುಡುಗಿನ ಕರೆದು ಅವ್ರ ಅಪ್ಪ ಅಮ್ಮ ಕೇಳಿದ್ರು, ಹುಡುಗ ಓಕೆನಾ ಅಂತ. ಹುಡುಗಿ ಪರವಾಗಿಲ್ಲ, ಹುಡುಗ ಸ್ವಲ್ಪ ಏಜಿಡ್ ತರ ಇದ್ದಾರೆ, ಆದ್ರೆ ಹ್ಯಾಂಡ್ಸಮ್ ಆಗಿದ್ದಾನೆ, ನನ್ಗೆ ಓಕೆ ಅಂತ ಹೇಳಿದ್ಲು. ಆದ್ರೆ ಹುಡುಗನಪ್ಪ ಸರಿ ಇಲ್ಲ, ಸರಿಯಾಗಿ ಮಾತೇ ಆಡೋದಿಲ್ಲ, ಕೊಟ್ಟು ಉಪ್ಪಿಟ್ನ ಗಬಗಬ ಅಂತ ತಿಂದು ಖಾಲಿ ಮಾಡ್ಬಿಟ್ಟ ಅಂತ ಅಂದ್ಲು. ಅಷ್ಟೊತ್ತಿಗೆ ಮದುವೆ ಬ್ರೋಕರ್ ಅಲ್ಲಿಗೆ ಬಂದ. ಹುಡುಗನಪ್ಪ ಯಾಕೆ ಹಾಗೆ, ಏನಾದ್ರೂ ಪ್ರಾಬ್ಲಮ್ ಅಂತ ಹುಡುಗಿ ಅಪ್ಪ ಅಮ್ಮ ಕೇಳಿದ್ರು. ಅದಕ್ಕೆ ಬ್ರೋಕರ್ ಬಿದ್ದು ಬಿದ್ದು ನಗೋಕ್ ಸ್ಟಾರ್ಟ್ ಮಾಡ್ದ. ಯಾಕೆ? ಅದಕ್ಕೆ ಬ್ರೋಕರ್ ಹೇಳ್ದ, ನೀವ್ ಯಾರನ್ನ ಅಪ್ಪ ಅಂತ ತಿಳ್ಕೊಂಡಿದಿರೋ ಅವ್ರ ಮಗ, ಯಾರನ್ನ ಮಗ ಅಂತ ತಿಳ್ಕೊಂಡಿದಿರೋ ಅವ್ರ ಅಪ್ಪ. ಯಾಕಂದ್ರೆ ಕುರ್ಕುಲ್ ತಿಂಡಿ ಪಿಜ್ಜಾ ತಿಂದು ಮಗ ದುಂಡ್ಗಾಗಿದ್ದ, ವ್ಯಾಯಾಮ ವಾಕಿಂಗು ಅಂತ ಅಪ್ಪ ಸ್ಲಿಮ್ ಆಗಿದ್ದ. ಇದನ್ನ ಕೇಳಿ ನನ್ನ ಫ್ರೆಂಡು ತಲೆ ತಿರುಗಿ ಬೀಳೋದೊಂದೇ ಬಾಕಿ. ತುಂಬ ಚೆನ್ನಾಗಿ ಮಾತಾಡ್ತೀಯಮ್ಮ. ನೀನು ಮಾತಾಡ್ತಾ ಇದ್ರೆ ಹೊತ್ತೋಗೋದೇ ಗೊತ್ತಾಗಲ್ಲ. ಒಂದು ಕೆಲಸ ಮಾಡು, ದಿನ ನಮ್ಮ ಮನೆಗೆ ಬಂದ್ಬಿಡು ಮಗಳೇ. ನನಗೂ ಅಷ್ಟೇ ಅಮ್ಮ, ನಿಮ್ಮ ಜೊತೆ ಮಾತಾಡಿ ತುಂಬ ಸಂತೋಷ ಆಯಿತು. ಅಯ್ಯೋ ಮರ್ತೇ ಬಿಟ್ಟಿದ್ದೆ, ಇದು ತಗೊಳ್ಳಿ ಅಮ್ಮ. ಇದೆಲ್ಲ ಯಾಕಮ್ಮ? ಅಮ್ಮಂಗೆ ಕೊಡಬಾರ್ದಾ? ಬಾಯಿ ತುಂಬ ಮಗಳೇ ಅಂತ ಕರಿತಾ ಇದ್ದೀರಾ, ಮಗಳಾಗಿ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಅಮ್ಮ, ನಾನು ಬಂದು ತುಂಬ ಹೊತ್ತಾಯ್ತು, ಮನೇಲೆಲ್ಲ ಕಾಯ್ತಾ ಇರ್ತಾರೆ, ನಾನಿನ್ ಬರ್ತೀನಿ. ಆಯ್ತಮ್ಮ, ಆಗಾಗ ಬರ್ತಾ ಇರು. ಆಯ್ತು, ಬರ್ತೀನಿ. ಅಮ್ಮ, ನಾನು ಇವ್ರನ್ನ ಕಳಿಸ್ಕೊಟ್ಟು ಬರ್ತೀನಿ. ಸರಿ, ನಾನು ಬರ್ತೀನಿ. ನೋಡಿ, ಆಗಲೇ ನಿಮ್ಮ ಮನ್ಸಿಗೆ ನೋವಾಗೋಗಿ ಮಾತಾಡಿದೆ. ಐ ಆಮ್ ರಿಯಲಿ ಸಾರಿ. ತುಂಬ ದಿನಗಳ ನಂತರ ನಮ್ಮಮ್ಮ ಮನ್ಸಾರಿ ನಕ್ಕಿದ್ದನ್ನು ನಾನು ಇವತ್ತೇ ನೋಡಿದ್ದು. ಅದಕ್ಕೆ ಕಾರಣ ನೀವೇ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಿಮ್ಮ ಮಾತಿನಿಂದ ನನ್ನ ಮನಸ್ಸಿಗೇನು ನೋವಾಗಲಿಲ್ಲ. ನಿಮ್ಮ ತಾಯಿ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ನೋವಾಗಬಾರ್ದು ಅನ್ನೋ ಕಾಳಜಿ ನಿಮ್ಮ ಮಾತಲ್ಲಿ ನನಗೆ ಗೊತ್ತಾಯ್ತು. ಸರಿ, ಬರ್ತೀನಿ. ಓಕೆ. ಹಾಂ, ಬಿಡುವಿದ್ದಾಗೆಲ್ಲ ನಮ್ಮ ಮನೆಗೆ ಬಂದು ಹೋಗಿ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ವಿಚಾರನ ಮನೆಯವ್ರಿಗೆಲ್ಲ ತಿಳಿಸಿ ನಿಮ್ಮ ಮನಸ್ಸನ್ನ ಹಗುರ ಮಾಡ್ಕೊಳ್ಳಿ. ಪ್ರಿಯಾ, ಡ್ರೈವರ್. ಹಾಂ ಮೇಡಮ್. ನನಗೊಂದು ಆ್ಯಪಲ್ ಜ್ಯೂಸ್ ತೊಗೊಂಡು ಬನ್ನಿ, ಜೊತೆಗೆ ನೀವು ಟೀ ಕುಡ್ಕೊಂಡು ಬನ್ನಿ. ದೂರ ಆದರೂ ಪರವಾಗಿಲ್ಲ, 15 ನಿಮಿಷ ಲೇಟ್ ಆದರೂ ನೋ ಪ್ರಾಬ್ಲಮ್, ಆರಾಮಾಗಿ ಬನ್ನಿ. ಪ್ರಿಯಾ, ಈ ವೆದರ್ಲಿ ಜ್ಯೂಸ್ ಬೇಕಾ? ಕುಡಿಬೋದು, ನೀನು ಜ್ಯೂಸ್ ಕುಡಿಬೋದಮ್ಮ.
ಆದ್ರೆ ನಿನ್ಗೆ ಜ್ಯೂಸ್ ಓಕೆ, ಆ ಡ್ರೈವರ್ಗೆ ಟೀ ಯಾಕೆ 15 ರೂಪಾಯಿ ಸುಮ್ಮನೆ ದಂಡ ಮಾಡ್ದ್ಯಾ? अन्ना, कुछ पाने के लिए कुछ कुछ खोना पड़ता है। ವಾಹ್, ಏನ್ ತಲೆ ನಮ್ಮ ಪ್ರಿಯ ನಿಂದು. ನಿನ್ನ ತಲೆಯಲ್ಲಿ ಕಾಲ್ ಭಾಗ ನನ್ಗಿದ್ದಿದ್ರು ಇಷ್ಟೊತ್ತಿಗೆ ನನ್ನ ತಿಜೋರಿಲಿ ಕಂತೆ ನೋಡ್ಕೊಂಡು ತುಂಬೋಗಿರೋದು. ಇನ್ನು ನಾನು ಬಂದಿದ್ದೀನಲ್ಲ, ಆ ದಿನ ಭಾಳ ದೂರ ಇಲ್ಲ, ನಿನ್ ತಿಜೋರಿ ತುಂಬ್ತು ಅಂತ ತಿಳ್ಕೊ. ಸರಿ ಸರಿ, ನೋಡಮ್ಮ, ಇದೇ ನಮ್ಮ ಮಾವನ ಮನೆ. ಇನ್ಮುಂದೆ ನಂದಾಗೋ ಮನೆ ಇದೇನಾ? ಹೌದಮ್ಮ, ಇದೇ ಆ ಅರಮನೆ. ವಾವ್, ಏನ್ ಟೇಸ್ಟ್ ಅಣ್ಣ ರಾಘವ್ದು, ಸೂಪರ್ ಆಗಿದೆ. ಬಟ್ ಒಂದೇ ಒಂದು ಸೂಟ್ ಆಗ್ತಾ ಇಲ್ಲ. ಏನಮ್ಮ ಅದು? ಲಕ್ಷ್ಮೀ ನಿಲಯ ಅಂತ ಬರ್ತಿರೋ ಈ ಬೋರ್ಡ್ ಪ್ರಿಯಾ ನಿಲಯ ಅಂತ ಬರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಣ್ಣ? ಇದೊಂದು ಆಲ್ಟು ಮಾಡಿದ್ರೆ ಸಾಕು, ಆಮೇಲೆ ಈ ಮನೆ ಪರ್ಫೆಕ್ಟ್. ಪ್ರಿಯಾ, ಹೊರಗಡೆ ನಿಂತು ಮನೆ ಅಂದ ನೋಡಿ ಕನ್ಸ್ಕೊಂಡಿದ್ ಸಾಕು, ಬಾ ಒಳಗಡೆ ನೋಡಿವಂತೆ. ಅದಕ್ಕೇನ್ ಕಾಸ ಕರಿಮಣಿನ, ಅಡಿ ಹೋಗೋಣ. ಒಳಗಡೆ ಕರ್ಕೊಂಡೋಗಿ ಏನ್ ಮಾಡ್ತೀಯಾ? ಇವಳು ನನ್ನ ತಂಗಿ ಅಂತ ಪರಿಚಯ ಮಾಡ್ಕೊಡ್ತೀಯ, ಅವಳು ಅಲ್ಕಿರಿತಾಳೆ, ನಾನು ಅಲ್ಕಿರ್ತು ಟೀ ಕುಡ್ಕೊಂಡು ಹೊರಗಡೆ ಬರ್ತೀನಿ. ಇಷ್ಟೇ ತಾನೇ ನೀನ್ ಮಾಡೋದು? ಮತ್ತೆ ಅವ್ರಿಗೆ ನಿನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋದು ಬೇಡವಾ? ಅದಕ್ಕೆ ನೀನೇನ ಬುದ್ದು ಕುಮಾರ್ ಅನ್ನೋದು. ನೋಡು ನೋಡು, ಇದ್ಯಾಕೋ ಜಾಸ್ತಿ ಆಯ್ತು. ಅಣ್ಣ, ನೀನ್ ನನಗೆ ಈ ಮನೆ ತೋರಿಸಿದ್ಯಲ್ಲ, ಅಷ್ಟೇ ಸಾಕು. ಇನ್ ಮುಂದೆ ಯಾವಾಗ ಬರಬೇಕು, ಹೇಗ್ ಬರಬೇಕು, ಯಾರ ಮುಂದೆ ಬರಬೇಕು ಅದನ್ನ ನಾನು ಡಿಸೈಡ್ ಮಾಡ್ತೀನಿ. ಈ ಮನೆಗೆ ನನ್ನ ಎಂಟ್ರಿ ನಾರ್ಮಲ್ ಎಂಟ್ರಿ ಆಗಿರಬಾರ್ದು. ಅವ್ರಿಗೆ ನಾನು ಪರಿಚಯ ಆಗೋ ಮೂಮೆಂಟ್ ದಿ ಬೆಸ್ಟ್ ಮೂಮೆಂಟ್ ಆಗಿರಬೇಕು. ಅವ್ರ ಜೀವನದಲ್ಲೇ ಮರಿಬಾರ್ದು ಅಂತ ಎಂಟ್ರಿ ಕೊಡಬೇಕು. ಏನಂತ್ಯ ಅಣ್ಣ? ಪ್ರಿಯಾ, ಏ ಪ್ರಿಯಾ, ಅಣ್ಣ, ನೀನ್ ಯಾಕೆ ಬಚ್ಚಿಟ್ಕೊಂಡಿದ್ಯಾ? ಲಕ್ಷ್ಮಿ ಲಕ್ಷ್ಮಿ. ಅಣ್ಣ, ಇವತ್ತು ನಾಳೆನ ಸಾಯ್ತಾಳೆ ಅಂತ ಹೇಳ್ತಿದ್ದಲ್ಲ, ಇವಳ? ಮತ್ತೆ ನೋಡು, ಹೂ ಕಾಮ, ಇವಳಿಗೇನೆ. ಅಣ್ಣ, ನೀನೆಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ? ಅವಳು ನೋಡಿದ್ರೆ ಕ್ಯಾನ್ಸರ್ ಇರೋದಿರ್ರಿ, ಇನ್ನು 70 ವರ್ಷ ಬದುಕೋ ತರ ಕಾಣಿಸ್ತಾಳೆ. ನೀನ್ ಸರಿಯಾಗಿ ತಿಳ್ಕೊಂಡಿದ್ಯಾ? ನೀನ್ ರಿಪೋರ್ಟ್ ನೋಡೇ ಕನ್ಫರ್ಮ್ ಮಾಡ್ಕೊಂಡ್ಯಾ? ಅಯ್ಯೋ ಪ್ರಿಯಾ, ನಾನು ಕಣ್ಣಾರೆ ನೋಡಿದ್ದೀನಿ, ವಿಚಾರಿಸಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಇವಳಿಗೆ ಕ್ಯಾನ್ಸರ್ ಇದೆ ಇದೆ ಇದೆ, ಇದು 100% ಕನ್ಫರ್ಮ್. ಏನ್ ಕನ್ಫರ್ಮೋ ಏನೋ, ನನ್ಕೊಂತವಳು ಕ್ಯಾನ್ಸರ್ ಇದೆಯಾ ಅನ್ನೋದೇ ಡೌಟ್ ಆಗ್ತಿದೆ. ನೋಡಮ್ಮ, ದೇವರು ಕೊಟ್ಟ ತಂಗಿ, ಈ ಕ್ಯಾನ್ಸರ್ ಇರೋರು ಹೊರಗಡೆಯಿಂದ ನಾರ್ಮಲ್ ಆಗೇ ಕಾಣ್ತಾ ಇರ್ತಾರಂತೆ, ಎಲ್ಲರ ಜೊತೆ ಖುಷಿ ಖುಷಿಯಾಗಿ ನಗ್ನಗ್ತಾ ಇರ್ತಾರಂತೆ. ಹಾಗೇ ಒಂದಿನ ಸಡನ್ ಆಗಿ ಸತ್ತೋಗ್ತಾರೆ. ಹಾಯ್ ಸ್ವೀಟ್ ಹಾರ್ಟ್, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನಾನು ನಿಮಗೆ ಆಮೇಲೆ ಫೋನ್ ಮಾಡಲಾ? ಬಾಯ್. ಅಣ್ಣ, ಏನೇ ಆದರೂ ಲಕ್ಷ್ಮಿ ಆದಷ್ಟು ಬೇಗ ಸಾಯ್ಬೇಕು. ಅದು ಹೇಗೆ? ಕಾಯಿಲೆ ಇರೋರ್ಗೆ ಅವ್ರ ಕಾಯಿಲೆನ ಪದೇ ಪದೇ ನೆನಪು ಮಾಡ್ತಾ ಇರಬೇಕು. ಆಗ 10 ದಿನದಲ್ಲಿ ಸಾಯೋರು 5 ದಿನಕ್ಕೆ ಹೋಗ್ತಾರೆ. ನಾವು ಲಕ್ಷ್ಮಿಗೆ ಇದನ್ನೇ ಮಾಡಬೇಕು. ಅವಳಿಗೆ ಕಾಯಿಲೆ ಇದೆ ಅನ್ನೋದನ್ನ ಅವಳು ಒಂದು ಕ್ಷಣನೂ ಮರಿಬಾರ್ದು. ಈ ಮನೆಗೆ ಎಂಟ್ರಿ ಆದಮೇಲೆ ನಾನು ಅದನ್ನೆಲ್ಲ ಮಾಡ್ತೀನಿ. ಈ ಪ್ರಿಯಾ ಡಿಸೈಡ್ ಮಾಡಾಯ್ತು, ಏನೇ ಆದರೂ ರಾಘವ್ಗೆ ನಾನೇ ಹೆಂಡತಿ, ಈ ಮನೆಗೂ ನಾನೇ ಯಜಮಾನಿ. ವೆರಿ ಗುಡ್ ಪ್ರಿಯಾ, ಯಜಮಾನಿ ನೀನೇ ಆಗು. ಆದ್ರೆ ಲಾಕರ್ ಕೀ ಮಾತ್ರ ನಾನು ಕೊಟ್ಬಿಡೋ. ಈಗ ಡ್ರೈವರ್ ಬರ್ತಾ ಇದ್ದಾನೆ, ತಣ್ಣಗೆ ಜ್ಯೂಸ್. ಥ್ಯಾಂಕ್ ಯು.